ಏಯ್ ಏನಿದು ಏನಿದು? ನೀನು ಹೊರಡು, ಇದನ್ನ ಭದ್ರವಾಗಿಟ್ಕೋ. ನನ್ನಿಂದ ಏನು ಸುದ್ದಿ ಬಂದಿಲ್ಲ ಅಂದರೆ ಇನ್ನು 15 ದಿವಸದಲ್ಲಿ ಇದ್ರ ಬರೆದಿರೋ ಅಡ್ರೆಸ್ಗೆ ಪೋಸ್ಟ್ ಮಾಡಿಬಿಡು. ಓಕೆ? ಆಯ್ತಣ್ಣ. ಎಲ್ಲಿ ಆ ಹುಡುಗಿ ಸ್ಕೆಚ್ಚು ಕೊಡು ಅಂದೆ. ಆ ಖಾಲಿ ಪೇಪರ್ ಆಗೇನೆ ನಿನಗೇನು ಸಿಗಲ್ಲ ಕಾಮಿನಿದೇವಿ. ನಿನಗೆ ಅಷ್ಟು ತಲೆ ಇದ್ರೆ ನಾನು ಆರ್ಟಿಸ್ಟ್, ನನಗೆ ಅಷ್ಟು ತಲೆ ಇರಬೇಡ. ದೇವ್ರೆ, ಕೆಲವೆಲ್ಲ ಮಿಕ್ಸ್ ಆಗೋದಿದೆ. ಶ್ರೀಮತಿ ಅನ್ನಪೂರ್ಣ ಅವರಿಗೆ ಇವನು ಅನ್ನಪೂರ್ಣನಿಗೆ ಲೆಟರ್ ಬರ್ದಿದ್ದಾನ. ಇದು ಕಾರ್ಬನ್ ಕಾಪಿ. ಒರಿಜಿನಲ್ ಕಾಪಿ ಎಲ್ಲಿದೆ? ಇವನೇನಾದ್ರೂ ಅವಳಿಗೆ ಪೋಸ್ಟ್ ಗೀಸ್ಟ್ ಮಾಡ್ಬಿಟ್ನಾ? ಸಂಬಂಧ ಪಟ್ಟವರು ಮಾರಾಪುರದಲ್ಲಿ ಇದ್ದ. ಇದಕ್ಕೆ ಸಂಬಂಧಪಟ್ಟವರು ಮಾರಾಪುರದಲ್ಲಿದ್ದಾರಾ? ಹಾಗಾದ್ರೆ ಅನ್ನಪೂರ್ಣ ನಮ್ಮ ಮೊಮ್ಮಗಳು ಮಾರಾಪುರದಲ್ಲಿದ್ದಾಳ? ಅಣ್ಣ ಹೇಳ್ದಂಗೆ ಈ ಲೆಟರ್ನ ಅನ್ನಪೂರ್ಣಮ್ಮ ಅವರ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕು. ಮೇಡಮ್, ಕುಡ್ಕ ಡಿಪ್ರೆಷನ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಕೇಸ್ ಮುಗಿಸ್ತೀವಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಮನೇಲಿ ಅವನ್ ತವ ಟ್ರಿಪ್ಗೆ ಹೋಯ್ತೀನಿ ಅಂತ ಹೇಳಿದ್ರೆ ಸಾಕು, ಮನೆ ಬಾಗ್ಲಿಂದ ಕಟ್ಟಿಗೆ ತನಕ ಅಟ್ಟಿಸ್ಕೊಂಡು ಬರೋಳು. ಈ ಸ್ಕೂಲ್ನಾಗೂ ಅಷ್ಟೇ, ಒಂದಿನಾನು ಹೋಗಿರ್ಲಿಲ್ಲ. ಆದ್ರೆ ಇದು 1 ವಾರ ಅಂತೆ. ಯಪ್ಪೋ ಕಮ್ಲಿ, ಏಟ್ ಮಜಾ ಇರ್ತೈತಲ್ಲ. ಇವತ್ತು ರಾತ್ರಿ ಇವಳು ನಿದ್ರೆ ಮಾಡ್ದಾಗೆ. ಅದೇನೋ ಸರಿ, ಆದ್ರೆ ನನ್ನ ಮನೆಗೊಳಗ್ ಬಿಟ್ರೆ ಅಟ್ಟೆ ಸಾಕು. ಓ ಶಂಭು, ಇವತ್ತು ಪುರ್ಸೊತ್ತಾಗಿದ್ದಾರೆ ಅನ್ಸತ್ ಸಾಹೇಬ್ರು. ಹಾಯ್ ಗರ್ಲ್ಸ್, ಏನ್ 3 ಒಟ್ಟಿಗೆ ಇದ್ದೀರಾ? ಹೆಂಗಿದ್ದೀರಾ? ನೋಡಪ್ಪ, ಹಾಯ್ ಗರ್ಲ್ಸ್ ಅಂತೆ ಫುಲ್ಲು ಜೋಶಲ್ಲಿದ್ದಾನೆ ಇವತ್ತು ಶಂಭು. ಮತ್ತಿನ್ನೋನು, ಇದಕ್ಕೆಲ್ಲ ನಮ್ ಕಮ್ಲಿನೇ ಕಾರಣ. ಬರೀ ನಾನ್ ಮಾತ್ರ ಜೋಶಲ್ಲ, ನಮ್ಮ ಮನ್ಯಾಗ ಎಲ್ರು ಜೋಶಲ್ಲವ್ರೆ. ಇದಕ್ಕೆಲ್ಲ ನಮ್ ಕಮ್ಲಿನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಕಮ್ಲಿ. ಏನ್ಲ ಸಂಭು ನೀನು ಆಗಿರೋದನ್ನ ಹೇಳ್ಕೊಂಡು? ಯಾರು? ಕಂಬ್ಲಿನಾ? ಮಾತಾಡ್ ಬಾ. ಅವ್ವ ಕಂಬ್ಲಿ, ಈಗ ಮಾತ್ರ ಅಲ್ಲ, ಜೀವನ ಪೂರ್ತಿ ಪ್ರತಿದಿನ ನಾವೆಲ್ಲರೂ ಮಾತಾಡ್ಕೊಂಡ್ರು ಕಮ್ಮಿನೇ. ನಿನ್ ಸಹಾಯ ಇಲ್ಲದೆ ಇದ್ರೆ ಸಂಭು ಓದ ಕನ್ಸು ಮರೆಯಾಯ್ತಿತ್ತಲ್ಲವ್ವ. ನಿನ್ನಂತ ಮನ್ಸು ಯಾರಿಗ್ ಬರ್ತದೆ ಹೇಳು? ನಿಂಗೆ ಹ್ಯಾಂಗ್ ಧನ್ಯವಾದ ಹೇಳೋದು ಗೊತ್ತಿಲ್ಲಮ್ಮ. ಓ ಸರಿ ಸರಿ,
ಅವರು ಕಾಲೇಜಾಗವ್ರೆ ನೀನು ತವ್ರು ನಡೆಸ್ಬೇಡ ಸುಮ್ಕಿರೋ ಕಣ್ಣೋರ್ಸ್ಕ ಹೇಳಮ್ಮಿ ನಿಂಗೆ. ಏ ಸಂಭು, ನಿಂಗೊಂದು ವಿಷಯ ಗೊತ್ತಾ? ನಾವೆಲ್ಲ ಕಾಲೇಜಿಂದ NCC ಕ್ಯಾಂಪ್ ಹೋಯ್ತಿದೀವಿ. ಅಲ್ಲ ಕಣ್ಲ, ಹೆಂಗೂ ನಿಂಗೆ ಮನೆಯಾಗ ಏನು ಕೆಲಸ ಇಲ್ವಲ್ಲ, ಎಲ್ಲ ಸರಿ ಹೋಯ್ತು ತಾನೆ, ನೀನು ನಮ್ಮ ಕುಟೆ ಬಾರ್ಲಾ? ಅವ್ವ ಏನಂತೀರಾ? ಹೌದು, ಮತ್ತೆ ಮನ್ಲಿತ್ಕೊಂಡು ಏನ್ ಮಾಡ್ತೀರಾ? ಹೋಗ್ ಬಾರ್ಲಾ? ಹೂ ಐತಿ. ಎಲ್ಲಿ ಕ್ಯಾಂಪು? ಅದ್ಯಾವುದೋ ಆನಿಯಪ್ಪನ ಕುಂಟೆಯಿಂದ ಮುಂದೆ ಒಂದು ಊರಿದೆಯಲ್ಲ, ಅಲ್ಲೊಂದು ಕಾಡಿದೆಯಂತೆ, ಅಲ್ಲಿ. ಬೋಂಬೋಟು ನೀವು ಬತ್ತಿರೋದು ನಮ್ಮ ಊರಿಗೆ ಸ್ಯಾನೆ ಹತ್ರ. ಬನ್ನಿ ಬನ್ನಿ ಸಿಗುಮ. ನಾನುವೇ ನಿಮ್ಗೆಲ್ಲ ತಿಂಡಿ ಮಾಡಿ ಕಳಿಸ್ತೀನಿ. ಸ್ಯಾನೆ ರುಚಿಯಾಗಿ ಮಾಡ್ತಾರ ನಾವು. ಹೌದಾ, ಸೂಪರು. ಸಂಭು, ನೀನ್ ಬರುವಾಗ ತಿಂಡಿ ತರೋದ್ ಮರಿಬಾರ್ದು. ಅಣ್ಣ, ಪರ್ಫ್ಯೂಮ್ ಬಾಟ್ಲು ಬೇಕಾಗತ್ತಾ? NCC ಇದೆಲ್ಲ ಯೂಸ್ ಮಾಡಕ್ ಬಿಡ್ತಾರಾ? ಯಾವುದಕ್ಕೂ ಇಟ್ಕೊಂಡಿರ್ತೀನಿ, ಯಾರಿಗ್ ಗೊತ್ತು, ಬೇಕಾದ್ರೂ ಬೇಕಾಗ್ಬೋದು ಅಲ್ವಾ ಅದಕ್ಕೆ? ನಿಂದೆಲ್ಲ ಇಂಥದ್ದೇ ತರಲೆ. ರಿಷಿ, ನಿನ್ನ ಯೂನಿಫಾರ್ಮಲ್ಲಿ ರಿಷಿ ರಿಷಿ ಅದಕ್ಕೆ ನಿನ್ನ ಯೂನಿಫಾರ್ಮಲ್ಲಿ ಆಲ್ರೆಡಿ ಐರನ್ ಮಾಡಿ ಕಿಟ್ಟಿಗೆ ಹಾಕೊಂಡಿದ್ದೀನಿ. ಏನಾಯ್ತು ರಿಷಿ? ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಲ್ವಾ ಅದಕ್ಕೆ? ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡಲೂ ಇಲ್ಲ. ರಿಷಿ, ಅತ್ತೆ ಬಗ್ಗೆ ನಿಂಗೆ ಗೊತ್ತಿರೋದೆ. ನಿನ್ನ ಮೇಲಿರೋ ಪ್ರೀತಿ ಕಾಳಜಿಯಿಂದ ಕೋಪನೂ ಬೇಗ ಬರುತ್ತೆ. ನೀನ್ ಅದಕ್ಕೆಲ್ಲ ಫೀಲ್ ಆಗ್ತಿದ್ಯಾ? ಚಿಲ್ ಬ್ರೋ. ತಮಾಷೆ ಅಲ್ಲ ರಚನಾ. ಯೂಶಲಿ ನಾವೆಲ್ಲರೂ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ಅವರೇ ಪ್ಯಾಕ್ ಮಾಡಿಕೊಟ್ಟು ನನ್ನ ಕಳಿಸೋರು. ಇಲ್ಲ ಅಂದರೆ ಕಡೆ ಪಕ್ಷ ಒಂದು 10 ಸರಿನಾರು ಹುಷಾರು ಅಂತ ಹೇಳಿರೋರು. ಆದರೆ ನಾವು ಹೊರಡ್ತಿದ್ದೀವಿ ಅಂತ ಗೊತ್ತಿದ್ರು ತಗೋ, ಇದನ್ನ ರಿಷಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿಬಿಡು. ಹೋಗೋ ಜಾಗದಲ್ಲಿ ಚಳಿ ಇರುತ್ತೆ, ಮರೀದೆ ಮಫ್ಲರು, ಶಾಲು, ಕಾಟನ್ನು, ಲೋಷನ್ ಎಲ್ಲ ಎತ್ತಿಟ್ಕೊ. ಹಾಗೆ ಋಷಿಗೆ ಫೋಟೋಗ್ರಫಿ ಅಂದರೆ ಇಷ್ಟ ಅಲ್ವಾ? ಕ್ಯಾಮ್ರಾನ ಎತ್ತಿಟ್ಕೊಳ್ಳೋಕೆ ಹೇಳು. ಅಮ್ಮ, ಐ ಆಮ್ ಸಾರಿ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಮ ಹತ್ರ ನಾನು ಅಷ್ಟೊಂದು ಕೋಪವಾಗಿ ಮಾತಾಡಬಾರ್ದಾಗಿತ್ತು. ಐ ಆಮ್ ವೆರಿ ಸಾರಿ. ಇಲ್ಲ ರಿಷಿ, ನಾನೇ ಸ್ವಲ್ಪ ನಿಧಾನವಾಗಿ ಮಾತಾಡಬೇಕಾಗಿತ್ತು. ಸರಿ ಬಿಡು, ಹಳೆದನ್ನೆಲ್ಲ ಮಾತಾಡಿ ಮತ್ತೆ ಅಪ್ಸೆಟ್ ಆಗೋದು ಬೇಡ. ರೆಸ್ಟ್ ತಗೊಂಡು ಆರಾಮಾಗಿ ಹೊರಡಿ. ನೋಡು, ಇವತ್ತಿನವರೆಗೂ ಇವಳನ್ನ ಎಲ್ಲೂ ಹೊರಗಡೆ ಕಳಿಸಿಲ್ಲ. ಇವತ್ತು ಇವಳನ್ನ ಹೊರಗಡೆ ಕಳಿಸೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀನು. ನೀನಿದೆಯಾ ಅನ್ನೋ ಧೈರ್ಯದಲ್ಲೇ ನಾನು ಇವಳನ್ನ ಹೊರಗಡೆ ಕಳಿಸ್ತಾ ಇದ್ದೀನಿ. ಅವಳನ್ನ ಭದ್ರವಾಗಿ ನೋಡ್ಕೊ. ಅಮ್ಮ, ಅಣ್ಣಂಗೆ ನಾನು ಅಷ್ಟೆಲ್ಲ ಕಷ್ಟ ಕೊಡಲ್ಲ. ಐ ವಿಲ್ ಬಿ ಸೇಫ್, ಡೋಂಟ್ ವರಿ. ಈ ಓವರ್ ಕಾನ್ಫಿಡೆನ್ಸೇ ನನಗೆ ಭಯ. ರಿಷಿ, ಅವಳನ್ನ ಜೋಪಾನವಾಗಿ ನೋಡ್ಕೊ. ಡೋಂಟ್ ವರಿ ಮಾಮ್, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಸರಿ, ಹುಷಾರು. ಈಗ ರೆಸ್ಟ್ ತಗೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಛೇ, ಸಾಯಿಸೋಕ್ಕೋ ಮೊದಲು ಪೂರ್ತಿ ಇನ್ಫಾರ್ಮೇಶನ್ ತಗೊಂಡು ಸಾಯಿಸ್ಬೇಕಿತ್ತು. ಅವಸರ ಪಟ್ಬಿಟ್ಟೆ ಕಾಮಿನಿ, ಅವಸರ ಪಟ್ಬಿಟ್ಟೆ. ಆದರೂ ಪರವಾಗಿಲ್ಲ, ಅವಳಿರೋದು ಮಾರಾಪುರದಲ್ಲಿ ಅಂತಾನೆ ಬರ್ದಿರ್ತಾನೆ. ಅಲ್ಲಿಗೆ ಹೋಗಿ ಹುಡುಕ್ಬೇಕು. ಸ್ವಲ್ಪ ಅಲ್ದಾಟ ಆದರೂ ಪರವಾಗಿಲ್ಲ, ಹುಡುಕ್ಲೇಬೇಕು. ಯಾಕೆ ಮಾಮ್, ಏನಾಯ್ತು? ಏನಿಲ್ಲ, ಏನು ವಿಷಯ ಹೇಳು ಉರ್ಮಿ. ಮಾಮ್, ನಿಮ್ಮ ಮೊಮ್ಮಗಳು ಏನು ಮಾಡ್ತಿದ್ದಾಳೆ ನೋಡಿ. ಬೇಬಿ, ಯಾಕೆ ಅಲ್ಲೇ ನಿಂತಿದ್ಯಾ? ಒಳಗೆ ಬಾ.
NCC ಕ್ಯಾಂಪಿಗೆ ಹೋಗಲ್ಲ ಅಂತ ಹೇಳಿರ್ತಿದ್ದಾರೆ. ಯಾಕೆ ಬೇಬಿ, ಏನಾಯ್ತು? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಮ್ಮಮ್ಮ. ಆ ಮುಖಗಳನ್ನ ನೋಡಿಕೊಂಡು ಜೊತೆಯಲ್ಲಿ ಹೋಗಿ ಬರೋಕ್ಕೆ ನನ್ನಿಂದ ಆಗಲ್ಲ. ಸಿ ಬೇಬಿ, ನೋಡು ಇಲ್ಲೇ ತಪ್ಪು ಮಾಡ್ತಾ ಇರೋದು ನೀನು. ಇಂಥ ಅವಕಾಶಗಳನ್ನು ನಾವು ಬಳಸ್ಕೊಂಡಾಗಲೇ ನಾವೇನಾದರೂ ಮಾಡೋದಕ್ಕೆ ಸಾಧ್ಯ. NCC ಕ್ಯಾಂಪ್ಗೆ ರಿಷಿ ಬರ್ತದಂತಾನೆ? ಯಾ, ಅವನೇ ಅಲ್ವಾ ಲೀಡ್. ಆ ಹಳ್ಳಿ ಗುಗ್ಗು. ಹಾಗಾದ್ರೆ ನೀನು ಹೋಗಲೇಬೇಕು ಬೇಬಿ. ಯಾಕೆ ಹೇಳು? ಎದುರಾಳಿ ಯಾವಾಗ ದಾಳಿ ಆಗಲ್ಲ ಅನ್ಕೋತಾನೋ ಆಗಲೇ ದಾಳಿ ಮಾಡಬೇಕು. NCC ಕ್ಯಾಂಪಲ್ಲಿ ಎಲ್ಲರೂ ಇರ್ತಾರೆ, ನೀನೇನು ಮಾಡಲ್ಲ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ ಬೇಬಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ನೀನೇನೇ ಮಾಡಿದ್ರೂ ಅದು ಲೆಕ್ಕಕ್ಕೆ ಬರೋದಿಲ್ಲ. ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ತಾನೆ? ಬಟ್ ತುಂಬ ಯೋಚನೆ ಮಾಡಬೇಡ ಬೇಬಿ. ನೀನೀಗ NCC ಕ್ಯಾಂಪ್ಗೆ ರೆಡಿಯಾಗಿ ಹೊರಡು. ಈ ಅಮ್ಮಮ್ಮನ ಮೇಲೆ ನಿನಗೆ ನಂಬಿಕೆ ಇದೆ ತಾನೆ? ಸರಿ, ಬೇಗ ಹೋಗಿ ರೆಡಿಯಾಗು. ವಾವ್, ಏನಿದು ಮಾಮ್? ನಾನು ಅಷ್ಟು ಹೇಳಿದ್ರು ಅವಳು ಕೇಳಿಲ್ಲ. ನೀವು ಹೇಳಿದ ತಕ್ಷಣ ಕೇಳಿಬಿಟ್ಲು. ಅದಕ್ಕೆ ಅವಳ ನಿಮ್ಮ ಹತ್ರ ಕರ್ಕೊಂಬಂದಿದ್ದು. ಹೌದು, ನೀವಾಗಲೇ ಯಾವುದೋ ಯೋಚನೆಯಲ್ಲಿದ್ರಲ್ಲ, ಏನದು? ಹೌದು, ನಾನು ಮಾರಾಪುರಕ್ಕೆ ಹೋಗ್ತಾ ಇದ್ದೀನಿ. ಚಂದ್ರಮೌಳಿ ಲೆಟ್ರಲ್ಲಿ ಆ ಊರ ಬಗ್ಗೆ ವಿವರವಾಗಿ ಮೆನ್ಷನ್ ಮಾಡಿದ್ದಾನೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಈ ಸಲ ಮಾತ್ರ ಖಂಡಿತ ತಪ್ಪೋದಿಲ್ಲ. ನಾನು ಬರ್ತೀನಿ ಮಾಮ್. ನೋ 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 ಚಂದ್ರಮೌಳಿ ಬರೆದಿರೋ ಲೆಟ್ರು ಯಾವಾಗ ಬೇಕಾದರೂ ಅನ್ನಪೂರ್ಣನ ಕೈಗೆ ಸಿಗ್ಬೋದು. ಅದಕ್ಕೆ ನೀನಿಲ್ಲಿದ್ದು ಎಲ್ಲರನ್ನೂ ನೋಡ್ಕೊ, ಅರ್ಥ ಆಯ್ತಾ? ನಾನು ಮಾರಾಪುರಕ್ಕೆ ಹೋಗಿ ಅವರಿಬ್ಬರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿದು ಅಮ್ಮ ಮಗಳ ಕತೆನ ಫಿನಿಶ್ ಮಾಡಿ ಬರ್ತೀನಿ. ಓಕೆ? ಅನಿರೀಕ್ಷಿತವಾಗಿ ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಆಶ್ಚರ್ಯ ತರಿಸಬಹುದು. ಆದರೆ ನಾನು ತಿಳಿಸಲೇಬೇಕಾದ ಒಂದು ವಿಷಯ ಇದೆ. ಹೇಳಿ ಗುರುಗಳೇ. ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ಪಾಲಿಸ್ಕೊಂಡೇ ಬಂದಿದ್ದೀವಿ. ಆ ಸಲ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮೊಮ್ಮಗಳು ಬಂದು ಅರಿಶಿನ ಕುಂಕುಮ ತಗೊಂಡು ಹೋಗ್ತಾಳೆ ಅಂತ ಹೇಳಿದ್ರಿ. ಆದರೆ ಅವಳು ಬರಲೇ ಇಲ್ವಲ್ಲ? ಬಂದಿದ್ಲು, ನಿಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಪರಮಾತ್ಮ ನನಗೆ ತಿಳಿಸೋ ಸುದ್ದಿ ಯಾವತ್ತೂ ಸುಳ್ಳಾಗಲ್ಲಮ್ಮ. ಅವನು ಕೊಡೋ ಎಲ್ಲ ಆದೇಶಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದು ನನ್ನ ಕರ್ತವ್ಯ ಕೂಡ. ಅದಕ್ಕೂ ಮೀರಿ ಉಳಿದದ್ದೆಲ್ಲ ಅವನಿಗೆ ಗೊತ್ತು. ಅನ್ನಪೂರ್ಣಮ್ಮ, ನಾನು ಇಲ್ಲಿಗೆ ಬಂದದ್ದು ಕೂಡ ನಿಮ್ಮ ಮೊದಲನೇ ಮೊಮ್ಮಗಳ ಬಗ್ಗೆ ಹೇಳೋದಕ್ಕೆ ಅಂತಾನೆ. ಏನು ಗುರುಗಳೇ? ನಿಮ್ಮ ಮೊಮ್ಮಗಳ ಪ್ರಾಣಕ್ಕೆ ಕಂಟಕ ಇದೆ. ಏನು ಹೇಳ್ತಾ ಇದ್ದೀರಾ? ಆಕೆ ಪ್ರಾಣಾಪಾಯದಿಂದ ಪಾರಾಗಬೇಕು ಅಂದ್ರೆ ಮುಂದಿನ ವಾರ ಪೂರ್ತಿ ಮೃತ್ಯುಂಜಯ ಹೋಮ ನಡೀಬೇಕು. ಮಾಮ್, ಕೇಳಿಸ್ಕೊಂಡ್ರಾ? ನೀವು ಮಾರಾಪುರಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡಿದ ತಕ್ಷಣ ಮೊದಲನೇ ಮೊಮ್ಮಗಳಿಗೆ ಪ್ರಾಣಾಪಾಯ ಅಂತೆ. ಅಂದರೆ ನೀವು ಸರಿಯಾದ ಡೈರೆಕ್ಷನಲ್ಲೇ ಹೋಗ್ತಿದ್ದೀರಾ. ಹಾಂ ಗುರುಗಳೇ, ಪ್ರಾಣಾಪಾಯನ? ಭಯ ಬೇಡ. ಹೋಮ ಯಶಸ್ವಿಯಾಗಿ ಆದ್ರೆ ಅವಳಿಗೆ ಅದೇ ಶ್ರೀರಕ್ಷೆ. ಅದಕ್ಕೆ ಆಗಬೇಕಾದ ಕಾರ್ಯಗಳನ್ನ ಪ್ರಾರಂಭ ಮಾಡಿಕೊಳ್ಳಿ. ನಾನೀಗ ಬರ್ತೀನಮ್ಮ.
ಒಂದು ನಿಮಿಷ ಗುರುಗಳೇ. ಕಣ್ಣೆದ್ರಿಗಿಲ್ದೇ ಇರೋ ಮೊಮ್ಮಗಳ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸೋ ನೀವು ನನ್ನ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿ. ಅನಿಕಾ ಬಾಮ, ಆಶೀರ್ವಾದ ತಗೋ. NCC ಕ್ಯಾಂಪ್ಗೆ ಹೋಗ್ತಾ ಇದ್ದಾಳೆ, ಏನೂ ತೊಂದರೆ ಆಗದೆ ಇರಲಿ ಅಂತ ಆಶೀರ್ವಾದ ಮಾಡಿ. ನಿನ್ನ ಕೈ ಕೊಡಮ್ಮ. ಇದು ನಿನ್ನ ಕೈಯಲ್ಲಿರೋವರೆಗೂ ಯಾವ ಭಯನೂ ಬೇಡ. ನೀನು ಹೋಗ್ಬಾಮ್ಮ. ನಾನಿನ್ ಬರ್ತೀನಮ್ಮ. ಸರಿ, ನಾನು ಹೊರಡೋದಕ್ಕೆ ರೆಡಿ ಆಗ್ತೀನಿ. ನೀವಿಬ್ರು ಹುಷಾರಾಗಿ ಹೊರಡಿ. ಹಾಂ, ನಂಗೆ ಅರ್ಥ ಆಯ್ತೈತೆ ಕಣವಿ. ಎಲ್ರಿಗೂ ಅಪ್ಪ ಅವ್ವ ಅಥವಾ ಮನೆಯಿಂದ ಇನ್ನು ಯಾರಾನ ಬಂದು ಬೀಳ್ಕೊಡ್ತವ್ರೆ, ಆದರೆ ನಮಗೆ ಮಾತ್ರ ಯಾರೂ ಇಲ್ಲ ಅಂತ ಅಲ್ವಾ? ಇದೇ ಸಮಯಕ್ಕೆ ಕೆಂಪಣ್ಣನು ಅದು ಯಾವುದೋ ಮದುವೆ ಕ್ಯಾಟ್ರಿಂಗ್ ಕ್ಯಾಮೆ ಅಂತ ಹೊಂಟೋಗವನೆ. ಹಾಯ್ ನಿಂಗಿ. ಹಾಯ್ ಕಮ್ಲಿ. ನಮಸ್ಕಾರ ಸರ್, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಹೇಗಿದ್ದೀರಾ? NCC ಕ್ಯಾಂಪಿಗೆ ಹೋಗ್ತಾ ಇದ್ದೀರಾ? ಎಲ್ಲದಕ್ಕೂ ಟೀಚರ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಸೊ ಹುಷಾರಾಗಿರಿ. ಕಮ್ಲಿ, ನಿನ್ನ ಕೈ ಕೊಡಮ್ಮ. ಯಾಕೆ ಸರ್? ಇದು ಗುರುಗಳು ಶ್ರೀರಕ್ಷೆ ಮಾಡಿಕೊಟ್ಟಿರುವಂಥ ತಾಯ್ತ ಅಮ್ಮ. ಇದು ನಿನ್ನ ಕೈಯಲ್ಲಿದ್ದರೆ ನಿನಗೆ ಯಾವುದೇ ತೊಂದರೆ ಬರಲ್ಲಮ್ಮ. ಕೈ ಕೊಡಮ್ಮ.